ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಳಿದ ಅಕ್ಕಿ ರೊಟ್ಟಿ. ಈ ರೊಟ್ಟಿ ತಿನ್ನಕ್ಕಿಷ್ಟ, ಮಾಡೋದು ಕಷ್ಟ ಹಾಗಂತ ಎಲ್ಲರೂ ಅಂದ್ಕೊಳ್ತಾರೆ. ಆದರೆ ಅಷ್ಟೇ ಈಸಿಯಾಗಿ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಏನು ಟಿಪ್ಸ್ ಅಂತ ಕೊನೆ ತನಕ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾನಿವತ್ತು ಅಕ್ಕಿ ರೊಟ್ಟಿಗೆ ಈರುಳ್ಳಿ ಪಲ್ಯ ಮಾಡ್ತಾಯಿದ್ದೀನಿ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, ಅದೇ ಸೈಜಿಂದ 2 ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಪುಡಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೀಗ ಪಕ್ಕಕ್ಕೆ ಎತ್ತಿಡೋಣ. ನಾನಿಲ್ಲಿ 2 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಈ ಥರ ಇಟ್ಕೊಂಡು ಜರಡಿ ಮಾಡ್ಕೊಂಬಿಡೋಣ. ಈ ಥರ ಜರಡಿ ಮಾಡ್ಕೊಳ್ಳೋದ್ರಿಂದ ಅಕ್ಕಪಕ್ಕ ಹಿಟ್ಟು ಎಲ್ಲೂ ಚೆಲ್ಲಲ್ಲ, ಅದಕ್ಕೆ ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ರೊಟ್ಟಿ ಜೊತೆಗೆ ಬೀಟ್ರೋಟ್ ಪಲ್ಯ, ಕೋಸ್ ಪಲ್ಯ, ದಪ್ಪ ಮೆಣಸಿನ್ಕಾಯಿ ಪಲ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ಈರುಳ್ಳಿ ಪಲ್ಯನೇ ಮಾಡ್ತಾಯಿದ್ದೀನಿ. ಹುರುಳಿಕಾಳು ಚಟ್ನಿ, ತೊಗರಿಬೇಳೆ ಚಟ್ನಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಾಂಬಿನೇಷನ್ನು. ಅದು ಇನ್ನೊಂದು ಸತಿ ಮಾಡಿದಾಗ ರೆಸಿಪಿ ಹಾಕ್ತೀನಿ. ಒಂದು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲನೇ ಟಿಪ್ಪು ಏನಂದರೆ, ಇದಕ್ಕೆ ಹಿಟ್ಟಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಕರಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ರೊಟ್ಟಿ ಮಧ್ಯದಲ್ಲಿ ಸೀಳಲ್ಲ, ಹಾಗೆ ಸಾಫ್ಟಾಗಿರುತ್ತೆ, ಹಾಗೆ ತವ ಮೇಲೂ ಕೂಡ ಅಂಟ್ಕೊಳ್ಳಲ್ಲ, ನೀಟಾಗಿ ಬಂದ್ಬಿಡುತ್ತೆ. ಉಪ್ಪು ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ, ಅದಕ್ಕೆ ಚೆನ್ನಾಗಿ ಕೈಯಲ್ಲಿ ಬರೀ ಒಣ ಹಿಟ್ಟನ್ನು ಈ ಥರ ನೀಟಾಗಿ ಕಲಿಸ್ಕೊಂಬರೋಣ. ಒಟ್ಟಿಗೆ ನೀರು ಹಾಕ್ದೇನೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಕನ್ಸಿಸ್ಟೆನ್ಸಿ ರೆಡಿ ಮಾಡ್ಕೋಬೇಕು. ಹಿಟ್ಟೆಲ್ಲ ಒದ್ದೆ ಆಗೋಷ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಮೊದಲೇ ಹಾಕ್ಬಿಟ್ರೆ ಏನಾಗುತ್ತೆ, ಕೆಲವೊಂದು ಸತಿ ನೀರು ಜಾಸ್ತಿ ಆಗಿ ಮತ್ತೆ ಹಿಟ್ಟು ಹಾಕ್ಕೋಬೇಕಾಗುತ್ತೆ, ಮತ್ತು ಎಲ್ಲ ಕಸಿ ಬಿಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೇಕು. ಹಿಟ್ಟನ್ನು ತಕ್ಷಣವೇ ಕಲಿಸ್ಬಿಟ್ಟು ನಾನು ಮಾಡಿಬಿಡ್ತೀನಿ ಅಂದರೆ ಆಗಲ್ಲ. ಒಂದು 10 ನಿಮಿಷ ಆದರೂ ಇದು ನೆನೆಬೇಕಾಗುತ್ತೆ. ಅದಕ್ಕೆ ನೋಡಿ, ಈ ಥರ ನೀಟಾಗಿ ಹಿಟ್ಟನ್ನು ಚೆನ್ನಾಗಿ ಈ ಥರ ಮಾಡಿಕೊಂಡು ಮೇಲೆ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಬಿಡೋಣ. ಎಲ್ಲ ಕಲಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರಿನ ಅಂಶ ಹೀಗಿರಬೇಕು, ಆ ಥರ ಮಾಡಿ ಮುಚ್ಚಳ ಮುಚ್ಚಿ ಎತ್ತಿಟ್ಬಿಡೋಣ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಕ್ಕಾದ್ಮೇಲೆ 2 ಚಮಚ ಎಣ್ಣೆ ಹಾಕೋಣ. ಇದಕ್ಕೊಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1 ಚಮಚ ಕಡಲೆಬೇಳೆ ಹಾಕಿಬಿಟ್ಟು ಫ್ಲೇಮ್ ಲೋ ಮಾಡ್ಕೊಂಬಿಡೋಣ. ಈಗ ಸಣ್ಣ ಕತ್ತರಿಸಿಟ್ಟಿದ್ದಂಥ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. 3 ಹಸಿಮೆಣ್ಸಿನ್ಕಾಯಿನ ಮಧ್ಯದಲ್ಲಿ ಸೀಳಿ ಇದಕ್ಕೆ ಹಾಕ್ಕೊಳ್ಳೋಣ. ನೀವು ದಪ್ಪ ತಳ ಇರೋ ಪಾತ್ರೆ ಇಟ್ಟರೆ ಫ್ಲೇಮ್ ಏನು ಕಡಿಮೆ ಮಾಡೋ ಅವಶ್ಯಕತೆ ಇರೋಲ್ಲ. ಇದು ತುಂಬ ತೆಳು ಇದೆ ಪಾತ್ರೆ, ಅದಕ್ಕಾಗಿ ನಾನು ಫ್ಲೇಮ್ ಕಡಿಮೆ ಮಾಡಿದ್ದೀನಿ. ಈ ಥರ ಸ್ಪೂನಲ್ಲಿ ಚೆನ್ನಾಗಿ ಕೆದಕ್ಕೊಂಬಿಡೋಣ. ಈಗ ಹೆಚ್ಚಿಟ್ಟಿದ್ದು ಈರುಳ್ಳಿ ಹಾಕ್ಕೊಂಬಿಡೋಣ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬಣ್ಣ ಸ್ವಲ್ಪ ಬದಲಾಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಈಗ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳೋಣ. ಅರ್ಧ ಚಮಚ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೌಟಲ್ಲಿ ಸ್ವಲ್ಪ ಚೆನ್ನಾಗಿ ಕೆದಕ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಕ್ಕಾದ್ಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಕೊಂಬಿಡೋಣ. ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ, ನೀರು ಬಿಡೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ಮುಚ್ಚಳ ಮುಚ್ಚಿ 1-2 ನಿಮಿಷ ಚೆನ್ನಾಗಿ ದಮ್ ಮಾಡಬೇಕು. ಈ ಥರ ಮುಚ್ಚಿಡೋದ್ರಿಂದ ಹಬೆನಲ್ಲಿ ಬೇಗ ನೀರು ಬಿಟ್ಕೊಂಡು ಟೊಮೆಟೊ ಎಲ್ಲ ತುಂಬಾ ಮೆತ್ತಗಾಗಿ ಬೆಂದೋಗುತ್ತೆ. ನೋಡಿ ಎಷ್ಟು ಮೆತ್ತಗಾಗಿರುತ್ತೆ, ಸ್ವಲ್ಪ ನೀರು ಥರನೂ ಆಗಿರುತ್ತೆ. ಒಂದು ಪಕ್ಷ ನೀರು ಥರ ಇಲ್ಲ, ತುಂಬ ಡ್ರೈ ಆಗೇ ಇದೆ ಅಂದರೆ ನಮ್ಮ ಟೊಮೆಟೊ ಫುಲ್ ಹಣ್ಣಾಗಿಲ್ಲ ಅಂತ ಅರ್ಥ. ನೋಡಿ, ನಂದು ಈಗ ಅಷ್ಟೊಂದು ನೀರು ಬಿಟ್ಟಿಲ್ಲ ಟೊಮೆಟೊ ಗೊಜ್ಜು. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮತ್ತೆ ತಿರುಗಿಸ್ಕೋಬೇಕು. ಈ ಟೊಮೆಟೊ ಗೊಜ್ಜು ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ ಇವಕ್ಕೆಲ್ಲ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಸೈಡಿಂದ ನೀರು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲನೂ ಹಾಕ್ತಾಯಿದ್ದೀನಿ. ಈಗ ನೋಡಿ, ಬೆಲ್ಲನ ಹಾಗೇ ಸ್ಪೂನಲ್ಲೇ ಈ ಥರ ಪುಡಿ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ 1 ನಿಮಿಷ ದಮ್ ಮಾಡಿದ್ರೆ ಸಾಕು, ನಮ್ಮ ಟೊಮೆಟೊ ಗೊಜ್ಜು ರೆಡಿ ಆಯಿತು. ಇದನ್ನೀಗ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ರೊಟ್ಟಿ ಮಾಡೋಣ. ಬಳದ ರೊಟ್ಟಿ ಮಾಡೋಕ್ಕೆ ನಾನಿಲ್ಲಿ ಅಲ್ಯೂಮಿನಿಯಂ ಹಂಚನ್ನ ಇಟ್ಟಿದ್ದೀನಿ. ಈಗ ಹಿಟ್ಟು ನಮ್ಮದು ಒಂದು 5-8 ನಿಮಿಷದವರೆಗೂ ನೆಂದಿದೆ ಚೆನ್ನಾಗಿ. ಬನ್ನಿ ನೋಡೋಣ ನಮ್ಮ ಹಿಟ್ಟು ಎಷ್ಟು ಮಟ್ಟಿಗೆ ನೆಂದಿದೆ ಅಂತ. ನೋಡಿ, ಇಷ್ಟು ಗಟ್ಟಿಯಾಗಿದೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೋಬೇಕು. ನಮಗೆ ಸೌರಕ್ಕಾಗಬೇಕು ಆ ಥರ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪನೇ ಹಾಕ್ಕೋಬೇಕು. ಚೆನ್ನಾಗಿ ಈ ಥರ ಕಲಸಿದ್ದಾದಮೇಲೆ ನೋಡಿ, ನಾನು ನಿಮಗಿಲ್ಲಿ ತೋರಿಸ್ತೀನಿ. ಇಷ್ಟು ಇರಬೇಕು. ಇಡ್ಲಿ ಹಿಟ್ಟಿರುತ್ತಲ್ವ, ಅಷ್ಟು ಆ ಹದ ಇದ್ದರೆ ಸಾಕು. ಈಗ ಹೆಂಚು ಚೆನ್ನಾಗಿ ಕಾದಿದೆ, ಅದಕ್ಕೆ ನಾನು 1-2 ಹನಿಯಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಒಂದು ಬಟ್ಟೆನಲ್ಲಿ ನೀಟಾಗಿ ಈ ಥರ ಸವರ್ಕೊಂಡು ಬಿಡೋಣ. ಸವರ್ಕೊಳ್ಳೋದು ಅಂದರೆ ಒರೆಸ್ಕೊಂಡ್ಬಿಡ್ಬೇಕು. ಈಗ ನೋಡಿ, ಹಿಟ್ಟನ್ನ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಕೈಯಲ್ಲಿ ನಿಧಾನಕ್ಕೆ ಇದನ್ನು ಸೌರೋವಾಗ ನಾವು ಸ್ಟವ್ನ ಫುಲ್ಲು ಸಿಮ್ಮಲ್ಲಿ ಇಟ್ಟಿರಬೇಕು.
ನೋಡಿ ಈ ಥರ ಒಂದು ಹಲ್ಲೆ ತೊಗೊಂಬಿಡಿ. ಇದು ಸೆಕೆಂಡ್ ಟಿಪ್ಪು. ಇದರಿಂದ ನಿಮಗೆ ಕೈ ಸುಡೋದು ಇಲ್ಲ, ಒಂದು ಸ್ವಲ್ಪನೂ ನಿಮಗೇನು ಬಿಸಿ ತಾಗೋದಿಲ್ಲ ಕೈಗೆ. ಈಗ ಮಾಡೋದ್ರಿಂದ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನಾವು ರೊಟ್ಟಿನ ತಟ್ಕೊಬೋದು. ನೋಡಿ ಹೀಗೆ ಆಮೇಲಿಂದ ಹಿಟ್ಟೆಲ್ಲ ನಾವು ತೆಕ್ಕೊಂಬಿಡೋಣ. ನೋಡಿ ಈ ಥರ ಮಾಡಿಕೊಂಡು ಒಂದೇ ಸಮ ಇರುತ್ತೆ, ಸುತ್ತೂ ಕಡೆನೂ ಒಂದೇ ಥರ ಇರುತ್ತೆ. ಈಗ ಎಲ್ಲಿ ನಿಮಗೆ ದಪ್ಪ ಅನ್ಸುತ್ತೆ ಅಲ್ಲೊಂದು ಸ್ವಲ್ಪ ನೀರು ಮುಟ್ಟಿ ಈ ಥರ ಅಲ್ಲಲ್ಲಿ ಸರಿ ಮಾಡ್ಕೊಂಬಿಡಿ. ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಮೊದಲನೇ ರೊಟ್ಟಿ ಸ್ವಲ್ಪ ಕೆಟ್ಟೋಗುತ್ತೆ, ಸೊ ಪರವಾಗಿಲ್ಲ. ಹೀಗೆ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಒಂದು 2-3 ನಿಮಿಷ ಸಾಕು. ಹಿಟ್ಟು ಸವರಿದಾಗಿದ ತಕ್ಷಣ ನಾವು ಫ್ಲೇಮ್ನ ಜೋರು ಮಾಡಿರಬೇಕು. ನೋಡಿ ಈಗ ಮುಚ್ಚಳ ತೆಗಿತಾ ಇದ್ದೀನಿ. ನೀವು ದೋಸೆ ತೆಗಿಯೋ ಹಲ್ಲೆ ಇರುತ್ತಲ್ವ, ಹಲ್ಲೆ ಆದರೂ ಅನ್ಬೋದು, ಅಥವಾ ಚುಂಚಗ ಅನ್ಬೋದು, ಚಿಮುಟ್ಗ ಅನ್ಬೋದು. ನೋಡಿ ಯಾವುದೋ ಈ ಥರ ತೊಗೊಂಡಿದ್ದೀರ ರೊಟ್ಟಿ ತಳ ಬಿಡೋಕ್ಕೆ ಶುರುವಾಗ್ಬಿಡುತ್ತೆ. ನೋಡಿ ಈ ಥರ ಸುತ್ತ ನೋಡ್ಕೊಳ್ಳಿ ಬಿಟ್ಟಿದೆಯಾ ಇಲ್ವ ಅಂತ. ಒಂದು ಕಡೆ ಎಲ್ಲಿ ಬಿಟ್ಟಿರುತ್ತೋ ಅಲ್ಲಿಂದ ಸುತ್ತೋಕು ನಿಧಾನಕ್ಕೆ ಈ ಥರ ಟೈಮ್ ಕೊಡಬೇಕು. ಮೊದಲನೇ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ತನಗೆ ತಾನೇ ನೀಟಾಗಿ ಬರೋಕ್ಕೆ ಶುರು ಆಗಿಬಿಡುತ್ತೆ. ನೋಡಿ ಈ ಥರ ನೀಟಾಗಿ ಎಲ್ಲ ಬಿಡಿಸ್ಕೊಂಬಿಡೋಣ. ನಾವು ಅರ್ಜೆಂಟ್ ಮಾಡಿದ್ರೆ ಅದು ಕಿತ್ತೋಗ್ಬಿಡುತ್ತೆ. ಅದಕ್ಕೆ ಆದಷ್ಟು ಈ ಥರ ಮರದ ಹಲ್ಲೆ ತೊಗೊಂಡ್ರೆ ಒಳ್ಳೇದು. ಯಾಕಂದರೆ ಸ್ಟೀಲ್ದು ಅಥವಾ ಮತ್ತೊಂದು ತೊಗೊಂಡ್ರೆ ನಾವು ಈ ಥರ ಈ ತವ ಮೇಲೆ ಈ ಥರ ಕೆರೆಯೋದ್ರಿಂದ ಅಲ್ಲೆಲ್ಲ ಗೆರೆಗಳಾಗೋಗುತ್ತೆ. ನೆಕ್ಸ್ಟ್ ನಮಗೆ ರೊಟ್ಟಿ ಮಾಡುವಾಗ ನೀಟಾಗಿ ಬರೋದಿಲ್ಲ, ತವ ಹಾಳಾಗೋಗುತ್ತೆ. ಈ ಥರ ತಿರುಗಿಸಾಕಿ ಮತ್ತೆ 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಮೊದಲನೇ ರೊಟ್ಟಿ ರೆಡಿಯಾಗಿದೆ, ತೆಕ್ಕೊಂಬಿಡೋಣ. ಸ್ವಲ್ಪ ಹರಿದಂಗಾಗಿದೆ ಅಲ್ವಾ. ನೋಡಿ ಇದನ್ನೆಲ್ಲ ಈಗ ಅಂಟ್ಕೊಂಡಿರೋದನ್ನೆಲ್ಲನೂ ಬಿಡಿಸ್ಬಿಟ್ಟು ನೀಟಾಗಿ ಮತ್ತೆ ತವ ಎಲ್ಲ ನೀಟಾಗಿ ಒರೆಸ್ಕೊಂಬಿಡ್ಬೇಕು. ಒಂದು ಬಟ್ಟೆ ತೊಗೊಂಡು ಅಥವಾ ಹಲ್ಲೆಲ್ಲೇ ಈ ಥರ ಎಲ್ಲ ಕೆದ್ಕೊಂಬಿಡೋಣ. ಈಗ ನಾನು ಸ್ಟವ್ ಸಿಮ್ ಮಾಡಿದ್ದೀನಿ. ನೋಡಿ ಈಗೆಲ್ಲ ಇದನ್ನು ತೆಕ್ಕೊಂಬಿಡೋಣ ಹೊರಗಡೆಗೆ. ಈ ಥರ ನೈಸಾಗಿರಬೇಕು. ತವ ಮಧ್ಯದಲ್ಲೆಲ್ಲ ಗೆರೆಗಳು, ಸೌಟಲ್ಲಿ ಕೆರೆದಿರೋದು, ಚಾಕುನಲ್ಲಿ ಕೆರೆದಿರೋದು ಆ ಥರ ಎಲ್ಲ ಇದ್ದರೆ ರೊಟ್ಟಿ ಚೆನ್ನಾಗಿ ಬರೋದೇ ಇಲ್ಲ. ಈಗ 2ನೇ ರೊಟ್ಟಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಈಗ ನಾನು ಕೈನಲ್ಲಿ ಹಾಕ್ತಾಯಿಲ್ಲ, ಅದೇ ಹಲ್ಲೆನಲ್ಲಿನೇ ಈ ಥರ ತೊಗೊಳ್ತಾ ಇದ್ದೀನಿ. ನೀಟಾಗಿ ಬೇಗ ಆದರೂ ಸೋರ್ಬೋದು ಅಥವಾ ನಿಧಾನಕ್ಕಾದರೂ ಸೋರ್ಬೋದು. ಅದಕ್ಕೆ ನಾನು ಸ್ಟವ್ನ ಸಿಮ್ ಮಾಡಿದ್ದೀನಿ, ಟೈಮ್ ತೊಗೊಳ್ಳಿ ಅಂತ. ನೋಡಿ ಈ ಥರ ನೀಟಾಗಿ ಎಲ್ಲೂ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ ಇರೋದಿಲ್ಲ. ಈ ಥರ ನೀಟಾಗಿ ಬರುತ್ತೆ. ಎಕ್ಸ್ಟ್ರಾ ಇರೋದನ್ನು ತೆಕ್ಕೊಂಬಿಡಿ. ಅಥವಾ ಇನ್ನೂ ಅಗಲ ಮಾಡ್ತೀನಿ ಅನ್ನೋದಾದರೆ ನೀವು ಅಲ್ಲೇ ರೊಟ್ಟಿನ ಅಗಲ ಮಾಡ್ಬೋದು. ಇದ್ರ ಮೇಲೆ ನೆಕ್ಸ್ಟ್ ಬರೋ ರೊಟ್ಟಿಗಳೆಲ್ಲ ಸೂಪರಾಗಿ ಬರುತ್ತೆ. ಒಂದು ಅಂಟ್ಕೊಳ್ಳಲ್ಲ, ಹರಿದೋಗಲ್ಲ, ಆಮೇಲೆ ಸೀದೋಗಲ್ಲ, ಏನೂ ಆಗಲ್ಲ. ಆ ಥರ ಚೆನ್ನಾಗಿ ಬರುತ್ತೆ. ಬನ್ನಿ ಇವಾಗ ತೆಗಿಯೋಣ. ನೋಡಿ ತಾನೇ ಸೈಡಲ್ಲಿ ಬಿಡೋಕ್ಕೆ ಶುರು ಆಗಿಬಿಡುತ್ತೆ. ಈ ಥರ ಕೈಯಲ್ಲಿ ಸಹ ನೀವು ಮುಟ್ಟಿ ನೋಡ್ಬೋದು. ಹಿಟ್ಟು ಏನಾದರೂ ಅಂಟ್ಕೊಳ್ತಾ ಇದೆ ಅಂದರೆ ಇನ್ನೂ ಬೆಂದಿಲ್ಲ ಅಂತ ಅರ್ಥ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದ್ಬಿಡ್ತು. ನೋಡಿ ಫುಲ್ ಬಿಟ್ಕೊಂಬಿಟ್ಟಿದೆ. ಸ್ವಲ್ಪ ಸಪೋರ್ಟ್ ಮಾಡಿ ಈ ಥರ ನೀಟಾಗಿ ತೆಕ್ಕೊಂಬಿಡೋಣ ಅಷ್ಟೇ. ನೋಡಿ ಎಷ್ಟು ನೀಟಾಗಿ ಬಂತಲ್ವಾ. ಯಾವುದೇ ಒಂದು ಕೆಲಸನೂ ನಾವು ಮಾಡ್ತಾನೆ ಪರಿಣಿತರಾಗೋದು. ಹಾಡ್ತಾ ರಾಗ ಅನ್ನೋ ಹಾಗೆ. ನೋಡಿ ಈಗ ಬೇಕಿದ್ರೆ ನಿಮಗೆ ಇದು ಉಬ್ಬು ಬೇಕು ಅನ್ನೋಂಗಿದ್ರೆ ಒಂದು ಬಿಳಿ ಬಟ್ಟೆ ತೊಗೊಂಡದ ಮೇಲೆ ಪ್ರೆಸ್ ಮಾಡ್ಬೋದು. ಆದರೆ ಅಷ್ಟೊಂದೇನು ಉಬ್ಬಲ್ಲ, ಸುಮ್ಮನೆ ಮಧ್ಯೆ ಸಣ್ಣ ಗುಳ್ಳೆ ಥರ ಆಗುತ್ತೆ. ನಿಮಗೆ ಚೆನ್ನಾಗಿ ಬ್ರೌನ್ ಆಗಬೇಕು ಅನ್ನೋಂಗಿದ್ರೆ ನೀವು ಆ ಥರ ಬ್ರೌನ್ ಸಹ ಮಾಡ್ಕೋಬೋದು. ಬಟ್ ಈ ಥರ ಬಳೆದ ರೊಟ್ಟಿ ಹಿಂಗೆ ಬೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಜಾಸ್ತಿ ಅದನ್ನು ಬ್ರೌನ್ ಮಾಡೋಕ್ಕೆ ಬಿಟ್ಟಿಲ್ಲ. ನೋಡಿ ಒಂದು ಸ್ವಲ್ಪನೂ ಸೀದೋಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ 2ನೇ ರೊಟ್ಟಿಯಿಂದ ಏನು ಒಂದು ಸ್ವಲ್ಪನೂ ಎಲ್ಲೂ ಏನೂ ಅಂಟಿಲ್ಲ. ಆದರೂ ಎಲ್ಲಾದರೂ ಒಂದು ಸ್ವಲ್ಪ ಅಂಟಿದ್ರೆ ಅದನ್ನ ಈ ಥರ ತೆಕ್ಕೊಂಡು ಕ್ಲೀನ್ ಮಾಡ್ಕೊಂಬಿಡೋಣ. ನೋಡಿ ಈಗ ನಾನು 3ನೇ ರೊಟ್ಟಿ ಹಾಕ್ತಾಯಿದ್ದೀನಿ. ಹಾಕೋಕ್ಕೂ ಮುಂಚೆ ಸ್ಟವ್ನ ಸಿಮ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ತುಂಬ ಬೇಗ ಬೆಂದೋಗ್ಬಿಡುತ್ತೆ, ಮತ್ತು ಅಂಟ್ಕೊಂಡ್ಬಿಡುತ್ತೆ ಹಿಟ್ಟು. ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಅದರೊಳಗೇ ಈ ಥರ ಸವರ್ಕೊಂಬಿಡೋಣ. ನಿಮಗೆ ಗೊತ್ತಾಗಲಿ ಅಂತ ನಾನು ಪದೇ ಹೇಳ್ತಾ ಇದ್ದೀನಿ. ಯಾಕಂದರೆ ಹಳಬ್ರಿಗೆಲ್ಲ ಸಾಮಾನ್ಯ ಗೊತ್ತಿದ್ದೇ ಇರುತ್ತೆ. ಅದು ಏನಪ್ಪ ಕಪ್ಪಗೇನೋ ಇದೆ, ಅದನ್ನು ಹಾಗೆ ಬೆಳೀತಾ ಇದ್ದಾರೆ ಅನ್ಕೋಬಿಡಿ. ಅದು ಕೊತ್ತಂಬರಿ ಸೊಪ್ಪು ಅದರಲ್ಲಿ ಅಂಟ್ಕೊಂಡಿತ್ತು, ಹಾಗೆ ಇದೆ ಅದು. ನೋಡಿ ಹೀಗೆ ಒಂದೇ ಸಮ ಇರುತ್ತೆ ಈ ರೊಟ್ಟಿ. ಅಷ್ಟೇ ತೆಳುವಾಗೂ ಕೂಡ ಬರುತ್ತೆ, ಸಖತ್ತಾಗಿರುತ್ತೆ. ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ, ಸಾಫ್ಟಾಗಿರುತ್ತೆ, ಮುರಿದು ಹೋಗಲ್ಲ. ಇದಕ್ಕೆ ಮುಚ್ಚಳ ಮುಚ್ಚಿ 2-3 ನಿಮಿಷ ಅಷ್ಟೇ, ಜಾಸ್ತಿನೂ ಬೇಯಿಸೋದು ಬೇಡ. ನಿಮ್ಮ ಫ್ಲೇಮ್ ಮೇಲೆ, ನಿಮ್ಮ ತವ ಮೇಲೆ ಡಿಪೆಂಡ್ ಆಗುತ್ತೆ. 3 ನಿಮಿಷ ಬಿಟ್ಟೇ ತೆಗಿಬೇಕು ಅಂತಿಲ್ಲ. ಮಧ್ಯದಲ್ಲಿ ಒಂದು ಸತಿ ತೆಗೆದು ನೋಡಿ, ಅಕಸ್ಮಾತ್ ಅದು ಬಿಟ್ಬಿಟ್ಟಿದೆ ಅನ್ನೋದಾದರೆ ಆರಾಮಾಗಿ ನೀವು ತೆಗಿಬೋದು. ನೋಡಿ ಈ 3ನೇ ರೊಟ್ಟಿ ಅಂತೂ ಒಳ್ಳೆ ದೋಸೆ ಥರನೇ ಬಂದ್ಬಿಡ್ತು. ಒಂದು ಸ್ವಲ್ಪನೂ ತಳ ಅಂಟಲಿಲ್ಲ, ಏನೂ ಆಗಿಲ್ಲ. ನಿಮಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಂಡು ಬ್ರೌನ್ ಮಾಡ್ಕೊಳ್ಳಿ. ಈ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ
ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೋಸ್ ಪಲ್ಯ, ಬೀಟ್ರೋಟ್ ಪಲ್ಯ, ಟೊಮೆಟೊ ಪಲ್ಯ, ಈರುಳ್ಳಿ ಪಲ್ಯ, ತೊಗರಿಬೇಳೆ ಚಟ್ನಿ, ಹುರುಳಿಕಾಳು ಚಟ್ನಿ, ಹುಚ್ಚಳ ಚಟ್ನಿ, ಕಡಲೆ ಬೀಜದ ಚಟ್ನಿ ಎಲ್ಲ ಸೂಪರಾಗಿರುತ್ತೆ. ನಿಮಗೆ ಈ ರೊಟ್ಟಿ ಏನಾದರೂ ಗರಿ ಗರಿಯಾಗಿರಬೇಕು, ಅವಾಗ ನಂಗೆ ಇಷ್ಟ ಆಗುತ್ತೆ ಅನ್ನೋಗಾದರೆ ಇನ್ನು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಹೊತ್ತು ಜಾಸ್ತಿ ತವ ಮೇಲೆ ಬಿಡಬೇಕಾಗುತ್ತೆ. ನೋಡಿ, 4ನೇ ರೊಟ್ಟಿನ ನಾನು ಜಾಸ್ತಿ ಹೊತ್ತು ಬಿಟ್ಟು ಮಾಡಿದ್ದೀನಿ. ಅದೇ ನಿಮಗೆ ಸ್ವಲ್ಪ ಬ್ರೌನಾಗಿ ಬರಬೇಕು ಅನ್ನೋ ಥರ, ಆ ಥರನೂ ಚೆನ್ನಾಗಿರುತ್ತೆ. ನೋಡಿ, ನಿಮಗೆ ನಾನು ಡಿಫ್ರೆನ್ಸ್ ತೋರಿಸ್ತೀನಿ. ಇದು ಜಾಸ್ತಿ ಹೊತ್ತು ಒಲೆ ಮೇಲೆ ಬಿಟ್ಟು ಮಾಡಿರೋಂಥ ರೊಟ್ಟಿ, ಅದು ಹೇಗೆ ಮುರ್ಕೊಳ್ಳುತ್ತೆ. ಇದು ನಾರ್ಮಲಾಗಿ ಮಾಡಿರೋದು. ಇದು ಸ್ವಲ್ಪ ಮುರಿಯೋದು ಇಲ್ಲ, ಹರಿಯೋದಿಲ್ಲ. ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿದೆ ನೋಡಿ, ಟ್ರಾನ್ಸ್ಪರೆಂಟ್ ಆಗಿದೆ ರೊಟ್ಟಿ ಇದು. ನೋಡಿ, ಒಂದು ಸ್ವಲ್ಪನೂ ಮುರಿಯೋದಿಲ್ಲ. ಇದಕ್ಕೆ ಈರುಳ್ಳಿ ಪಲ್ಯ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಚ್ಕೊಂಡು ಜೊತೆಯಲ್ಲಿ ಈರುಳ್ಳಿ ಪಲ್ಯ ಜೊತೆ ತಿಂತಾಯಿದ್ರೆ ನಿನ್ನ ನಡಿ ನಾನು ಬರ್ತೀನಿ ಅನ್ನತ್ತೆ. ಫ್ರೆಂಡ್ಸ್, ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.